ಅತ್ಯಂತ ಪ್ರೀತಿಯ ಗೌರವಪೂರ್ವಕ ಸುಸ್ವಾಗತ. It's my pleasure to be here before the dignitaries, guests, CMA members, Lagu Udyog members, students, media, ladies and gentlemen, in this program, GST 2.0, a game changer for the Indian economy. We, the Institute of Cost Accountants of India, are very proud and immensely happy to conduct this program in association with Lagu Udyoga Bharati, Karnataka. ಆಗಸ್ಟ್ 15, 2025 79ನೇ ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿಯವರು ಮುಂದಿನ ಪೀಳಿಗೆಯ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಸುಧಾರಣೆಗಳ ಅನುಷ್ಠಾನವನ್ನು ಘೋಷಿಸಿದ್ದರು. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯು ಸೆಪ್ಟೆಂಬರ್ 3 ಮತ್ತು 4, 2025ರಂದು ನವದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವರು, ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಪ್ರತಿನಿಧಿಗಳೊಂದಿಗೆ ಜಿಎಸ್ಟಿಯಲ್ಲಿನ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಿ ದರ ತರ್ಕಬದ್ಧಗೊಳಿಸುವಿಕೆ, ಪೂರ್ವಭರ್ತಿ ಮಾಡಿದ ಜಿಎಸ್ಟಿ ರಿಟರ್ನ್ಗಳು ಮತ್ತು ಸ್ವಯಂಚಾಲಿತ ಮರುಪಾವತಿಗಳು ಸೇರಿದಂತೆ ಹೊಸ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳನ್ನು ಕುರಿತು ಶಿಫಾರಸು ಮಾಡಲಾಯಿತು. 12% ಮತ್ತು 28% ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದು ಸರಕುಗಳನ್ನು 5% ಅಥವಾ 18% ತೆರಿಗೆ ಸ್ಲ್ಯಾಬ್ಗಳಲ್ಲಿ ವಿಲೀನಗೊಳಿಸಿತು. ಡಿಮೆರಿಟ್ ಸರಕುಗಳಿಗೆ 40% ತೆರಿಗೆ ಸ್ಲ್ಯಾಬ್ ಅನ್ನು ಹೊಸದಾಗಿ ಪರಿಚಯಿಸಲಾಯಿತು. ತೆರಿಗೆಯಲ್ಲಿನ ಈ ಸುಧಾರಣೆ ಕ್ರಮಗಳನ್ನು ಸಾಮಾನ್ಯ ಜನರು ಕೇಂದ್ರೀಕರಿಸಿ ಕೈಗೊಳ್ಳಲಾಗಿದ್ದು, ಸಾಮಾನ್ಯ ಜನರ ದೈನಂದಿನ ಬಳಕೆಯ ವಸ್ತುಗಳ ಮೇಲಿನ ಪ್ರತಿಯೊಂದು ತೆರಿಗೆಯನ್ನು ಕಠಿಣ ಪರಿಶೀಲನೆಗೆ ಒಳಪಡಿಸಲಾಗಿದ್ದು, ಹೆಚ್ಚಿನ ಸಂದರ್ಭಗಳಲ್ಲಿ ದರಗಳು ತೀವ್ರವಾಗಿ ಕಡಿಮೆಯಾಗಿದೆ. ಕಾರ್ಮಿಕ, ತೀವ್ರ ಕೈಗಾರಿಕೆಗಳಿಗೆ ಉತ್ತಮ ಬೆಂಬಲ ನೀಡಲಾಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಇಂದಿನ ಈ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಗಣ್ಯರು, ಅತಿಥಿ ಮಹೋದಯರು ಆಗಮಿಸಿದ್ದು, ಅವರನ್ನು ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಿದ್ದೇವೆ. ಕುಮಾರಿ ಶೋಭಾ ಕರಂದ್ಲಾಜೆ ಹಾಗೂ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ್ ರವರು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. We have the presence of dignitaries for the program. Now I request CMA Raghavendra BK, Chairman of Bengaluru Chapter of ICAMAI, to accompany the Shri Kotraswamy, Dr. Kotraswamy to the dais.